ಸೊ ಅದು ಹೆಂಗಾಗುತ್ತೆ ಅಂದ್ರೆ ಅವ್ನು ಅದರ ಒಂದು ಫ್ರೆಂಡ್ ಸೆಂಡ್ ಮಾಡಿ ಇಟ್ಬಿಟ್ಟಿದ್ದಾರೆ, ಅದನ್ನ ಬ್ರೇಕ್ ಮಾಡೋದು ತುಂಬಾ ಕಷ್ಟ ಇದೆ. ಅದು ಹೆಣ್ಣು ಮಗು ಫೋಟೋ ಇಟ್ಕೊಂಡು ಸಾಕಷ್ಟು ಟ್ರೋಲ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ನನ್ನ ಮಕ್ಕಳು ಮಾಡ್ಕೊಂಡು ಹೋಗ್ಲಿ ಬಿಡಿ ಮೇಡಮ್. ಅವ್ರ ಅಕ್ಕ ತಂಗಿ ನಾನು ಎಕ್ಸ್ ಆಗಿದ್ರೆ ಅವ್ರ ಈ ತರ ಆಗ್ತಾ ಇದ್ರ ಫೋಟೋ ಆಗ್ತಿರ್ಲಿಲ್ಲ ತಾನೆ. ನೀವು ನೋಡ್ತಾ ಇದ್ದಾರೆ ಪಬ್ಲಿಕ್ ನೆಕ್ಸ್ಟ್, ನಾನು ಪದ್ಮಶ್ರೀ. ಬಿಗ್ ಬಾಸ್ ಮನೆಯಲ್ಲಿ ನಾಯಕ್ ನಹಿ ನಾಯಕ್ ಹುಮೆ ಅಂತ ಆಟ ಆಡಿ ತಮ್ಮ ರಗಡ್ ಮಾತುಗಳಿಂದನೇ ಜನರ ಮನಸ್ಸು ಗೆದ್ದಂತಹ ರಜತ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ಕೊಂಡು ಹೋಗೋಣ, ಹಾಗೆ ಬಿಗ್ ಬಾಸ್ ಮನೆ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ರಜತ್ ಸರ್, ಮೊದಲಿಗೆ ಹೇಗಿದ್ದೀರಾ ಅಂಡ್ ಕಂಗ್ರಾಚುಲೇಷನ್ಸ್. ಟಾಪ್ 3 ತಲುಪೋದು ಅಷ್ಟು ಸುಲಭ ಮಾತೇನಲ್ಲ. ಸೊ ಮೊದಲಿಗೆ ಕಂಗ್ರಾಚುಲೇಷನ್ಸ್. ಮತ್ತೆ ಹೇಗಿದೆ ಜೀವನ, ಹೇಗ್ ನಡೀತಾ ಇದೆ ಸದ್ಯಕ್ಕೆ? ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಅದ್ಭುತವಾಗಿದೆ. ನಾವು ಒಳಗಿದ್ದಾಗ ನಮ್ಗೆಲ್ಲ ಇದು ಗೊತ್ತೇ ಇರ್ಲಿಲ್ಲ, ವಿ ಆರ್ ಸೋ ಹ್ಯೂಜ್ ಔಟ್ ಸೈಡ್ ಅಂತ. ಬಂದವರೆಲ್ಲ ಹೇಳೋರು ಯು ಆರ್ ಹ್ಯೂಜ್ ಔಟ್ ಸೈಡ್ ಅಂತ. ಬಟ್ ಆದ್ರೆ ಆ ಟೀಮು ಪಟ್ಟಿರೋ ಶ್ರಮ, ಆಮೇಲೆ ನಾವು ಒಳಗಿದ್ದಂಥ ರೀತಿ ಎಲ್ಲೋ ಜನರಿಗೆ ಇಷ್ಟ ಆಗಿ ದೇ ಹ್ಯಾವ್ ಮೇಡ್ ಅಸ್ ಹ್ಯೂಜ್. ಇದಕ್ಕೆ ಯಾವತ್ತಿದ್ರು ಸದಾ ಚಿರುಣಿಯಾಗಿರ್ತೀನಿ ಅಂತ ಹೇಳಿ. ಓಕೆ, 50 ದಿನಗಳ ನಂತರ ನೀವು ಬಿಗ್ ಬಾಸ್ ಮನೆಗೆ ಹೋಗ್ತೀರಾ. ಸೊ ನಿಮ್ಗೆ ಕಷ್ಟ ಆಯ್ತಾ ಅಡ್ಜಸ್ಟ್ ಆಗೋದಕ್ಕೆ? ಯಾಕಂದ್ರೆ ಅಷ್ಟಕ್ಕೆ ಆಲ್ರೆಡಿ ಫ್ರೆಂಡ್ಸ್ ಆಗ್ಬಿಟ್ಟಿತ್ತು, ಕಂಫರ್ಟ್ ಝೋನ್ ಮಾಡ್ಕೊಂಡ್ಬಿಟ್ಟಿದ್ರು, ನೀವು ಹೋಗಿದ್ದು ಹೊಸಬ್ರು. ನಿಮ್ಗೆ ಏನಾದ್ರು ಕಷ್ಟ ಆಯ್ತಾ? ಪಾಸಿಟಿವ್ ಆಯ್ತಾ ಅಥವಾ ನೆಗೆಟಿವ್ ಆಯ್ತಾ? ಅದೇ ಮೇಡಮ್, ಒಳಗೆ ಹೋಗೋಗ್ಲೇ ನನಗೆ ಕ್ವಶನ್ ಕೇಳಿದ್ರು ಆಕ್ಚುಲಿ. ಅಕಸ್ಮಾತ್ ಏನಾದ್ರು ಒಳಗೆ ಹೋಗುವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತಾ, ಏನಾದ್ರು ಹಿಂಸೆ ಆಗುತ್ತಾ? ಯಾಕಂದ್ರೆ ಎಲ್ಲರೂ ಅಲ್ಲ ಆಗ್ಲೇ ಅಡ್ಜಸ್ಟ್ ಆಗ್ಬಿಟ್ಟಿದ್ರು ಒಂದು ಫ್ಯಾಮಿಲಿ ತರ ಅದು ಇದು ಅಂತ. ನಾನು ಹೇಳಿದ್ದು ನಾನು ಹೋಗ್ತಾ ಇರೋದು ನನ್ನ ಆಟ ಆಡಕ್ಕೆ, ಅಲ್ಲಿ ಯಾರು ನನಗೆ ಅಡ್ಜಸ್ಟ್ ಆಗೋ ಅವಶ್ಯಕತೆ ಇಲ್ಲ. ನಾನು ಅವ್ರ ವಿಷಯಕ್ಕೆ ಹೋಗಲ್ಲ, ನನ್ನ ವಿಷಯಕ್ಕೆ ಯಾರು ಬರಬಾರ್ದು, ನನ್ನ ವಿಷಯಕ್ಕೆ ಬಂದ್ರೆ ನನ್ನ ಆಟ ನಾನು ಆಡ್ತೀನಿ ಅಂತಾನೆ ಹೇಳ್ಬೋದು. ಓಕೆ, ಮತ್ತೆ ಸುದೀಪ್ ಸರ್ ಅಚ್ಚುಮೆಚ್ಚು ಅಂತಾನೆ ಹೇಳ್ಬೋದು, ಗೇಮ್ ಚೇಂಜರ್ ಅಂತ ಕೂಡ ನಿಮ್ಗೆ ಹೇಳಿದ್ದಾರೆ. ಸೊ ಹೇಗೆ ಅನ್ಸುತ್ತೆ? ನಿಮ್ಗೆ ಗಿಫ್ಟ್ಗಳು ಕೂಡ ತುಂಬಾ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಮೇಡಮ್, ಅದೇ ಅಂತ ದೊಡ್ಡ ವ್ಯಕ್ತಿಯಿಂದ ಆ ತರ ಮಾತುಗಳು ಅನ್ಸ್ಕೊಳೋದು ತುಂಬಾ ಕಷ್ಟ ಇದೆ. ಯಾಕಂದ್ರೆ ನಾವು ಅವ್ರನ್ನ ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬೆಳೆದಿರೋರು. ಅವ್ರ ಮೂವಿಗಳನ್ನಾಗ್ಲಿ ಒಂದ್ಸತಿ ಅವ್ರ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳಕ್ ಆಸೆ ಪಟ್ಟವ್ರು. ಈಗ ಅಂತ ದೊಡ್ಡ ವ್ಯಕ್ತಿ ನಮ್ಮ ಹೆಗಲ ಮೇಲೆ ಕೈ ಹಾಕಿ ನಾವಿದೀವಿ ನಡೆಯೋ ಮುಂದೆ ಅನ್ನೋದು ತುಂಬಾ ದೊಡ್ಡ ಮಾತುಗಳು. ಅದು ಎಲ್ಲೋ ತುಂಬಾನೇ ಖುಷಿ ಕೊಟ್ಟಿದೆ ನನಗೆ. ಆಮೇಲೆ ಅದೇ ಗಿಫ್ಟ್ಗಳು ಅಂತ ಬಂದಾಗ ಇದು ವಾಲೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ ನನಗೆ. ವೆರಿ ಹ್ಯಾಪಿ ಅಬೌಟ್ ಇಟ್. ಆಮೇಲೆ ಜಾಕೆಟ್, ನಾನು ಯಾವುದೋ ಒಂದು ಬೇರೆ ಜಾಕೆಟ್ ಕೇಳಿದಾಗ ಅವ್ರು ಇಲ್ಲ ನಾನು ಇನ್ನೊಂದು ಚೆನ್ನಾಗಿರೋದು ಕೊಡ್ತೀನಿ ಅಂತ ಹೇಳಿ ಅದನ್ನ ಕೊಟ್ಟಿದ್ದು ಸಮ್ವೇರ್ ಐ ಫೀಲ್ ಐ ಆಮ್ ಬ್ಲೆಸ್ಡ್. ನೀವು ಬಿಗ್ ಬಾಸ್ ಮನೆಗೆ ಹೋಗ್ತಿದ್ದೀರಾ ಅಂತ ಗೊತ್ತಾಗಿದ ತಕ್ಷಣ ಕಿರಿಕ್ ರಜತ್ತು, ಗಲಾಟೆ ಜಾಸ್ತಿ, ತುಂಬಾ ಕೆಟ್ಟ ಪದಗಳನ್ನ ಮಾತಾಡ್ತಾರೆ ಅನ್ನೋ ಒಂದು ಇಮೇಜ್ ಇತ್ತು. ಬೇರೆ ನೀವು ತುಂಬಾ ಶೋಗಳನ್ನ ಮಾಡ್ಕೊಂಡ್ ಬಂದಿರ, ರಿಯಾಲಿಟಿ ಶೋಗಳನ್ನ. ಸೊ ಅದಕ್ಕೆ ಹೋಲಿಕೆ ಮಾಡಿದ್ರೆ ಬಿಗ್ ಬಾಸ್ಗೆ ಹೋಲಿಕೆ ಮಾಡ್ಕೊಂಡ್ರೆ ನಿಮ್ಗೆ ಯಾವ್ದು ತುಂಬಾ ಅಚ್ಚುಮೆಚ್ಚು? ಯಾಕೆ ಅಚ್ಚುಮೆಚ್ಚು? ಮೇಡಮ್, ಅದೇ ನಾನು ಶೋಲು ಹೇಳಿದ್ದೀನಿ, ನಾನು ಹಲವಾರು ಶೋಗಳು ಮಾಡಿರೋದು ಒಂದು ಕಡೆ ಆದ್ರೆ ಬಿಗ್ ಬಾಸ್ ಅನ್ನೋ ದೊಡ್ಡ ವೇದಿಕೆನೆ ಅದು ಒಂದು ತೂಕ ಆಗುತ್ತೆ. ಯಾಕಂದ್ರೆ ನಾನು ಎಷ್ಟು ಶೋಗಳು ಮಾಡಿದ್ರು ನನಗೆ ಈ ನೇಮು ಈ ಫೇಮು ಯಾವ ಶೋನು ಕೊಟ್ಟಿರ್ಲಿಲ್ಲ. ಸೊ ನನಗೆ 100% ಗೊತ್ತಿತ್ತು ನಾನು ಬಿಗ್ ಬಾಸ್ ಒಳಗೆ ಹೋದ್ರೆ ನಾನು ಜನಕ್ಕೆ ಹತ್ರ ಆಗ್ತೀನಿ ಅಂತ. ಯಾಕಂದ್ರೆ ನನ್ನ ಮಾತಾಗಿರ್ಲಿ, ನನ್ನ ಒಂದು ನಡ್ಕೊಳೋ ರೀತಿ ಆಗಿರ್ಲಿ, ಸೊ ಅದೆಲ್ಲ ಜನಕ್ಕೆಲ್ಲ ತುಂಬಾನೇ ಇಷ್ಟ ಆಗುತ್ತೆ ಅನ್ನೋದು ನಮಗೆಲ್ಲ ಒಂದು ತುಂಬಾ ಕಾನ್ಫಿಡೆನ್ಸ್ ಇತ್ತು. ಸೊ ಫೈನಲಿ ಐ ಗಾಟ್ ಇನ್ ಟು ದ ಶೋ. ಆಮೇಲೆ ಬಿಗ್ ಬಾಸ್ ಅನ್ನೋದು ಇಂಥ ಒಂದು ದೊಡ್ಡ ಲೈಫ್ ಕೊಟ್ಟಿರೋದಕ್ಕೆ ನಾನು ಯಾವತ್ತಿದ್ರು ಸದಸ್ಯರು. ಓಕೆ, ನೀವು ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀರಾ, ಇದ್ದಂಗೆ ಹೇಳ್ತೀರಾ ಅಂತ ನಿಮ್ಗೊಂದು ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತೇನೆ. 11 ಸೀಸನ್ ಕಳೆದ್ರು ಕೂಡ ಜನಗಳು ಏನ್ ಅನ್ಕೊಂತಾರೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಆ ತರ ಹೇಳೋರು ಒಂದ್ಸತಿ ಬಂದ್ಬಿಟ್ಟು 2 ದಿವಸ ಮನೇಲಿ ಬದುಕ್ಬಿಟ್ಟು ಆಚೆ ಬರ್ಲಿ ಸಾಕು. ಯಾಕಂದ್ರೆ ನಮ್ಗೆ ಒಳಗಿರೋರು ಗೊತ್ತು ಆ ಕಷ್ಟ ಏನು, ಆ ನರ್ಕ ಏನು ಅಂತ. ಯಾಕಂದ್ರೆ ಆ ಮನೆ ಪ್ರತಿಯೊಂದು ಕೊಡುತ್ತೆ. ಹೆಂಗ್ ಕೊಡುತ್ತೆ? ಎಲ್ಲ ಕೊಟ್ಟಂಗೂ ಇರಬೇಕು, ಏನು ಕೊಡ್ದಿರೋಂಗೂ ಇರಬೇಕು. ಮೇಡಮ್, ಅದು ತುಂಬಾನೇ ಪ್ರೋಟೋಕಾಲ್ಸ್ ಫಾಲೋ ಮಾಡೋ ಶೋ. ಆಮೇಲೆ ನಂಬರ್ 1 ರಿಯಾಲಿಟಿ ಶೋ ಆಗೋ ಕಾರಣ ಏನು ಅಂದ್ರೆ ಆ ಪ್ರೋಟೋಕಾಲ್ ನಾವು ಫಾಲೋ ಮಾಡೋದಕ್ಕೆ. ಆಮೇಲೆ ಸ್ಕ್ರಿಪ್ಟ್ ಮಾಡಿದ್ರೆ ನಿಮ್ಗೆ ರಿಯಾಲಿಟಿ ಶೋ ಬ್ಯೂಟಿ ಏನು ಅಂದ್ರೆ ನಿಮ್ಗೆ ಸ್ಕ್ರಿಪ್ಟ್ ಮಾಡಿದ್ರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇವಾಗ ನಿಮ್ ಕ್ಯಾಮ್ರಾಮನ್ ಹೇಳ್ತಾರೆ ನಾವಿಬ್ರು ಜಗಳ ಆಡ್ರಿ ಕಂಟೆಂಟ್ ಬರುತ್ತೆ ಅಂತ. ಅದು ಮಾಡಿದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಅದು ಫೇಕು ಅಂತ. ನಾವು ಫೇಕ್ ಆಗಿ ಸುಮ್ಮನೆ ಅದು ಇದಕ್ಕೋಸ್ಕರ ಮಾಡ್ತಾ ಇದೀವಿ ಏನೋ ವ್ಯೂಸ್ ಹೋಗೋದಕ್ಕೆ ಅಂತ. ಸೊ ನಮ್ಮ ಜನರು ತುಂಬಾ ಹುಷಾರು, ಯಾವ್ದು ಸುಳ್ಳು ಯಾವ್ದು ನಿಜ ಅಂತ ನೀಟಾಗಿ ಗೊತ್ತಾಗುತ್ತೆ. ಬಟ್ ಆದ್ರೆ ಅಲ್ಲಿ ಒಳಗಾಗೋ ಜಗಳಗಳನ್ನ ನಾವು ಬೇಕಂತ ಆಡೋದಲ್ಲ, ಅದು ಕ್ರಿಯೇಟ್ ಮಾಡ್ಕೊಡ್ತಾರೆ ನಮ್ಗೆ. ಅಂದ್ರೆ ಬಿಗ್ ಬಾಸ್ ಮೈಂಡ್ ಗೇಮ್ ಮಾಡಿಸ್ತಾರೆ ಎಲ್ಲರ ಕೈಯಲ್ಲೂ. 100% ಅದನ್ನೇ ಹೇಳಕ್ ಬಂದೆ ನಾನು. ಹೆಂಗೆ ಅಂದ್ರೆ ಇವಾಗ ನನ್ಗೂ ಒಬ್ಬ ಆಗಿರಲ್ಲ, ಟಾಸ್ಕ್ ಕೊಡ್ತಾರೆ, ನನ್ನ ಅವನು ಆಪೋಸಿಟ್ಗೆ ಹಾಕ್ತಾರೆ, ಆಟೋಮೆಟಿಕ್ಲಿ ಜಗಳ ಕ್ರಿಯೇಟ್ ಆಗುತ್ತೆ. ನಾವೇನೋ ಬೇಕು ಅಂತ ಮಾಡೋದಲ್ಲ, ಟಾಸ್ಕ್ ಅದು ಆಟೋಮೆಟಿಕ್ಲಿ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಅದನ್ನ ಸ್ಕ್ರಿಪ್ಟ್ ಅನ್ನೋದು ತುಂಬಾ ಅದನ್ನ ಇಲ್ವೇ ಇಲ್ಲ. ರಿಯಾಲಿಟಿ ಶೋ ಆತರ ವರ್ಕೇ ಆಗಲ್ಲ ನಿಮ್ಗೆ. ಓಕೆ, ಮತ್ತೊಂದು ತುಂಬಾ ಬೀಪ್ ಹಾಕಿಸ್ಕೊಂಡವರು, ತುಂಬಾ ಕೆಟ್ಟ ಪದಗಳು ಮಾತಾಡಿದವರು ನೀವೇ ಅಂತ? ಇಲ್ಲ, ನಾನು ಒಂದೇ ಸತಿ ಬೀಪ್ ಹಾಕಿಸ್ಕೊಂಡಿದ್ದು. ಆಮೇಲೆ ಅಷ್ಟೇ, ತುಂಬಾ ಸತಿ ಏನಿಲ್ಲ ಅಮ್ಮ, ನಾನು ಒಂದೇ ಸತಿ ಅಂದೆ. ಆಮೇಲೆ ಸುದೀಪ್ ಸರ್ ಬಂದು ಯಾವಾಗ ಸರಿಯಾಗಿ ಕೂಗುದ್ರ ಮಕ್ಕಳಿಗೆ ಅವತ್ತೇ ಲಾಸ್ಟ್ ಮಾಡ್ಬಿಟ್ಟು ಅವತ್ತಿಂದ ಇವತ್ತರೆಗೂ
ನಾನು ಮಾತಾಡೇ ಇಲ್ಲ ಮಾತುಗಳನ್ನ. ಹೌದಾ? ಅಯ್ಯೋ ದೇವ್ರ ನೀವು. ಬಟ್ ಇವ್ರಿಗೆಲ್ಲ ತುಂಬಾ ಬೈತಿದ್ರಲ್ಲ ಗೋಲ್ಡ್ ಸುರೇಶ್ ಅವ್ರಿಗೆಲ್ಲ. ಅದೇ ಫಸ್ಟ್ ದಿನ ಅದು ಅದಷ್ಟೇ, ಆಮೇಲೆ ಫಸ್ಟ್ ವಾರ ಅಷ್ಟೇ. ಅದಾದ್ಮೇಲೆ ಕಂಪ್ಲೀಟ್ ಆಗಿ ನಾನು ಬಿಟ್ಟೇ ಬಿಟ್ನಲ್ಲ ಆ ಮಾತು. ಎಷ್ಟೇ ಬಂದ್ರು ಅಂತ ಬಾಯಿ ಬರೋದು, ಸುಮ್ಮನೆ ಆಗ್ಬಿಟ್ಟು ಬಿಟ್ಬಿಡು. ಕಷ್ಟ ಆಗ್ತಾ ಇತ್ತಾ? ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕಂದ್ರೆ ನಮ್ ಕೋಪ ಬಂದ್ರೆ ಬರದೇ ಬಾಯಿಗಳಿಗೆ ಒಳ್ಳೆ ಮಾತುಗಳೇ. ಸೊ ಅದು ಕಂಟ್ರೋಲ್ ಮಾಡೋದೇ ಒಂದು ಟಾಸ್ಕ್ ಇತ್ತು ನನ್ಗಳಿಗೆ. ಮತ್ತೆ ಬಿಗ್ ಬಾಸ್ ಮೈನಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ರೆ? ಯಾಕಂದ್ರೆ ಇಲ್ಲಿ ಫುಲ್ ಫ್ರೀ ಆಗಿ ಎಷ್ಟು ಸಿಗರೇಟ್ ಅಂದ್ರೆ ಅಷ್ಟು ಸಿಗರೇಟ್ ಅಂತಾನೆ ಮೆನ್ಷನ್ ಮಾಡ್ತೀನಿ, ಎಷ್ಟಂದ್ರೆ ಸಿಗರೇಟ್ ಎಣ್ಣೆ ಎಲ್ಲ ಹೊಡ್ಕೊಂಡಿರ್ತಿದ್ರಿ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಪ್ರಿಸನ್ ತರ ಇತ್ತಾ? ಹೌದು, ಅದು 100% ಹೆಂಗೆ ಅಂದ್ರೆ ಅದೊಂಥರ ಕಾಸ್ಟ್ಲಿ ಲವ್ಲಿ ನೇಮು ಫೇಮ್ ಸಿಗೋ ಪ್ರಿಸನ್ ಅದು. ಯಾಕೆಂದ್ರೆ ನಮಗ್ ದಿನ ಕೊಡ್ತಾ ಇದೆ 5. ಇಲ್ಲಿ ನಾವು ಆಚೆನೇ ಬೇರೆ ತರ ಇದ್ವಿ, ಮಜಾ ಮಾಡ್ಕೊಂಡಿದ್ವಿ. ಅಲ್ಲಿ ಒಳಗೋದ್ಮೇಲೆ ನಮ್ಗೆ ಏನ್ 5 ಕೊಡ್ತಾವ್ರೆ ಅಂತ ಗೊತ್ತಾಯ್ತು. ನಾವು ಆ ಟಾಸ್ಕ್ಗಳು ಆಡ್ಬೇಕಾಗುತ್ತೆ. ಅದು ಕೊಡೋರು ತುಂಬಾ ಟಫ್ ಟಾಸ್ಕ್ಗಳು ಇರುತ್ತೆ. ಸೊ ಆ ತರ ಕೊಟ್ಟಾಗ ನಮ್ಮ ಎನರ್ಜಿ ಡ್ರೈನ್ ಆಗಬಾರ್ದು, ನಮಗ್ ಸುಸ್ತಾಗಬಾರ್ದು ಅಂತ 5 ಕೊಡ್ತಾ ಇದ್ರು. ಬಟ್ ನಮ್ಗೂ ಒಂದ್ಸರಿ ಟೆನ್ಷನ್ ಆಗ್ಬಿಟ್ಟು ಕ್ಯಾಪ್ಟನ್ಸಿ ಟಾಸ್ಕ್ ಎಲ್ಲ ಸೋತ್ ಬಿಡ್ತಿದ್ವಲ್ಲ, ಇನ್ನೊಂದು ಎಕ್ಸ್ಟ್ರಾ ಬೇಕು ಅಂದ್ರೆ ಕೊಡೋಲ್ಲ. ಅದೊಂಥರ ಹಿಂಸೆ ಆಗ್ತಾ ಇತ್ತು ನಮ್ಗೆ. ಎಷ್ಟು ಕಾಡಿ ಬೇಡಲ್ಲ ಹಿಂಸೆ ಪಟ್ರು ಕೊಡ್ತಾ ಇರಲಿಲ್ಲ. ಅಂದ್ರೆ ಒಬ್ರಿಗೆ 5 ಕೊಡ್ತಿದ್ರೆ ಒಬ್ರಿಗೆ 5 ಸಾಲ್ತಿರ್ಲಿಲ್ವಾ ನಿಮ್ಗೆ? ಒಳ್ಳೆಯವ್ರು ಗೊತ್ತು ಬೆಲೆ. ಓಕೆ, ಮತ್ತೊಂದು ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡೋದಾದ್ರೆ, ನೀವೇ ಗೌತಮಿ ಅವರು ಫೇಕ್ ಅಂದ್ರೆ ಹೊರಗಡೆ ಬಂದ್ಮೇಲೆ ನೀವೆಲ್ಲ ನೋಡಿರ್ತೀರಾ, ಆವಾಗ ನಿಮ್ ಮೈಂಡ್ ಚೇಂಜ್ ಆಗುತ್ತೆ, ಎಲ್ಲ ಅರ್ಥ ಆಗುತ್ತೆ. ಬಟ್ ಮನೆ ಒಳಗಡೆ ಇರ್ಬೇಕಾದ್ರೆ ನಾನು ಮಾತಾಡ್ತಿರೋದು, ನೀವೇ ಹೇಳಿದಿರಾ ಅವ್ರದ್ದು ಫೇಕ್ ಸ್ಮೈಲ್ ಇದೆ ಹಾಗೆ ಹೀಗೆ ಅಂತ. ಸೊ ಮನೆ ಒಳಗಡೆ ಇರ್ಬೇಕಾದ್ರೆ ಏನ್ ಅನಿಸ್ತಾ ಇತ್ತು ಆ ಕಂಟೆಸ್ಟೆಂಟ್? ನನಗೆ ಮನೆ ಒಳಗಿದ್ದಾಗ ಅಮ್ಮ ಯಾಕೋ ತುಂಬಾನೇ ಫೇಕ್ ಆಗಿ ಆಡ್ತಾ ಇದಾರೆ, ಅದಂಗೆ ಕೋಪನೆ ಬರ್ದಿರೋ ತರ ವ್ಯಕ್ತಿ ಅದಂಗೆ ಸಿಕ್ಬಿಡುತ್ತೆ ಅದು ಇದು ಅಂತೆಲ್ಲ. ಆದ್ರೂ ಬಿಟ್ಟಿಲ್ಲ ಬಿಡಿ, ಒಂದ್ಸತಿ ಕೋಪ ಬರ್ಸ್ದೆ ಅವ್ರಿಗೆ, ಆದ್ರೂ ಸಕ್ಸಸ್ಫುಲ್ ಆದೆ ನಾನು. ಬಟ್ ಆದ್ರೆ ಹೆಂಗೆ ಅನ್ನೋದು ನನ್ಗೊಂದು ದೊಡ್ಡ ಕ್ವಶನ್ ಮಾರ್ಕ್ ಇತ್ತು. ಬಟ್ ಆದ್ರೆ ಆಚೆ ಬಂದ್ಮೇಲೆ ನಾನೊಂದು ಹಲವಾರು ಜನ ಫ್ರೆಂಡ್ಸ್ ನ ಅವ್ರಿಗೂ ಪರಿಚಯ ಮ್ಯೂಚುವಲ್ ನ ಕೇಳಿ ನೋಡಿದಾಗ ಅವರು ಇತ್ತೀಚೆಗೆ ಆ ತರ ಆಗಿರೋದಂತೆ. ಅಂದ್ರೆ ತುಂಬಾ ಪಾಸಿಟಿವ್ ಆಗಿ ಕೋಪನೆ ಮಾಡ್ಕೊಂಬಾರ್ದು ಆ ತರ ಈ ತರ ಅಂತ. ನಾನು ಇರಮ್ಮ ನಿಂಗೆ ಒಳ್ಳೇದಾಗ್ಲಿ ಅನ್ಕೊಂಡು ಮನ್ಸಲ್ಲ. ನೀವೇನಾದ್ರೂ ಟ್ರೈನಿಂಗ್ ತಗೋಬೇಕಂತಿದ್ದೀರಾ ಕೋಪ ಕಮ್ಮಿ? ಇಲ್ಲ, ನಾನು ಆರಾಮಾಗಿ ನಾನು ಹೆಂಗಿದ್ದೀನೋ ಆರಾಮಾಗಿದ್ದೀನಿ. ಮತ್ತೆ ಮಂಜು ಅವ್ರಿಗೆ ಮತ್ತೆ ನಿಮ್ಗೆ ತುಂಬಾನೇ ಕಾನ್ಫ್ಲಿಕ್ಟ್ಸ್ ಆಯ್ತು ಅಂತ ಹೇಳ್ಬಹುದು. ಇವಾಗ ಸರಿ ಹೋಗಿದ್ಯಾ? ಮನೇಲಿ ಹೇಗಿತ್ತು, ಇವಾಗ ಹೇಗಿದ್ದೀರಾ? ಮೇಡಮ್ ಅದೇ ಮನೆ ಒಳಗೆ ಟಾಸ್ಕ್ ಅಂತ ಬಂದಾಗ ಅವನು ಹಂಗೆ ಆಡೋನು, ನಾನು ಹಂಗೆ ಆಡ್ತಾ ಇದ್ದೆ. ಬಟ್ ಆದ್ರೆ ಆಚೆ ಬಂದ್ಮೇಲೆ ವಿ ಆರ್ ಗುಡ್ ಫ್ರೆಂಡ್ಸ್. ಮೊನ್ನೆನೂ ಇದು ಸಿಗ್ಬೇಕಾಗಿತ್ತು, ಯಾವ್ದೋ ಒಂದು ಕೆಲಸದಲ್ಲಿ ಆಗ್ಲಿಲ್ಲ. ಬಟ್ ಆದ್ರೆ ಶಾರ್ಟ್ಲಿ ವಿಲ್ ಮೀಟ್ ಅಪ್. ಓಕೆ ಸರ್, ಇವಾಗ ತುಂಬಾ ಜನ ನಿರೀಕ್ಷೆ ಏನಿತ್ತು ಅಂದ್ರೆ, ನಾವು ಬಿಗ್ ಬಾಸ್ ವಿನ್ನರ್ ಅನೌನ್ಸ್ ಆದ್ಮೇಲೆ ತುಂಬಾ ಜನ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು ಅಂದ್ರೆ, ಸುದೀಪ್ ಸರ್ ಒಂದ್ ಕೈಯಲ್ಲಿ ರಜತ್ ಅವ್ರು ಇರ್ಬೇಕಿತ್ತು, ಮತ್ತೊಂದು ಕೈಯಲ್ಲಿ ತ್ರಿವಿಕ್ರಮ್ ಅವ್ರು ಇರ್ಬೇಕಿತ್ತು ಅಂತ. ಬಟ್ ಹನುಮಂತ್ ಅವ್ರು ಗೆದ್ದಿದ್ದಾರೆ, ಏನ್ ಹೇಳ್ತೀರಾ ಇದಕ್ಕೆ? ಒಳ್ಳೇದಾಗ್ಲಿ ಹನುಮಂತನ್ಗೆ. ಬಿಕಾಸ್ ನನ್ಗೆ ಯಾವಾಗ್ಲೂ ಗೊತ್ತಿತ್ತು ಅವ್ನು ಒಂದ್ ಕೈ ಅಂತೂ ಅವ್ನು ಇದ್ದೇ ಇರುತ್ತೆ ಅಂತ. ಇನ್ನೊಂದ್ ಕೈಯಲ್ಲಿ ನಾನು ತ್ರಿವಿಕ್ರಮ್ ಅನ್ನೋದು ನಂಗೊಂದು ಡೌಟ್ ಇತ್ತು. ಬಿಕಾಸ್ ಹನುಮಂತು ಅದ್ ಹೆಂಗೆ ಒಂದು ಟ್ರೆಂಡ್ ಸೆಟ್ ಮಾಡ್ಬಿಟ್ಟಿದ್ದಾನೆ ಅಂದ್ರೆ, ಅಲ್ಲಿ ಕರ್ನಾಟಕದಲ್ಲಿ ಯಾರೇ ಇದ್ರು ಅವ್ನ ಮುಂದೆ ಸೋಲೋ ತರ ಆಗಿದೆ. ಹೌದು, ಅದನ್ನ ಮೆನ್ಷನ್ ಮಾಡೋದು ಬೇಡ, ಅದೊಂದು ದೊಡ್ಡ ಸೀನ್ ಮಾಡಕ್ ಟ್ರೈ ಮಾಡೋದು. ಸೊ ಅದ್ ಹೆಂಗಾಗುತ್ತೆ ಅಂದ್ರೆ, ಅವ್ನ ಅದರ ಒಂದು ಟ್ರೆಂಡ್ ಸೆಟ್ ಮಾಡಿ ಇಟ್ಬಿಟ್ಟಿದ್ದಾನೆ. ಅದನ್ನ ಬ್ರೇಕ್ ಮಾಡೋದು ತುಂಬಾ ಕಷ್ಟ ಇದೆ. ಆಮೇಲೆ ಪ್ರಾಬ್ಲಮ್ ಏನು ಅಂದ್ರೆ, ಇವಾಗ ನಾವು ಸ್ವಲ್ಪ ಹೈಟು ದಪ್ಪ ಇರೋದಕ್ಕೆ ನಾವ್ ಏನೇ ಮಾಡಿದ್ರು ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ಅಲ್ಲಿ. ಆಮೇಲೆ ಟಾಸ್ಕು ಅಂತ ಬಂದಾಗ ನಾವು ಅವ್ನ ಆಪೋಸಿಟ್ ಆಗಿ ಹಾಕೊಂಡು ಆಡಕ್ಕೂ ಆಗ್ತಾ ಇರ್ಲಿಲ್ಲ. ಜನ ಹೇಳಿರೋ ಏನಪ್ಪ ಇವ್ನು ಹಿಂಗವನೆ, ಅವ್ನ ಹಾಕೊಂಡು ಟಾಸ್ಕ್ ಆಡ್ತಾನೆ ಆಪೋಸಿಟ್ ಆಗಿ ಅಂತ. ನಾವು ಅದನ್ನು ಮಾಡಕ್ ಆಗ್ತಿರ್ಲಿಲ್ಲ. ಮಾತಲ್ಲಿ ಹೋಗ್ಲಿ ಮಾತಾಡೋಣ ಅಂದ್ರೆ, ಅಣ್ಣ ನನಗೆ ಇಷ್ಟ ಬಂದಿದ್ದು ನಾನು ಮಾಡ್ತೀನಿ ಬಿಡೋಣ, ನಿನಗಿಷ್ಟ ಬಂತ ನನಗೆ ಹೇಳೋಣ ಅಂತ ಹೇಳ್ತಾನೆ. ಸೊ ಏನ್ ಮಾತಾಡ್ತಿರೋ ಅವನ ಹತ್ರ? ಸೊ ಅದಂಗ ಆಗಲ್ಲ. ಬಟ್ ಈಸ್ ಅ ವೆರಿ ಕ್ಲೆವರ್ ಪ್ಲೇಯರ್. ಆಡ್ಕೊಂಬಂದ ಗೆದ್ದ, ಹಿ ಡಿಸರ್ವ್ಸ್ ಇಟ್. ಇನ್ನೋಸೆಂಟ್ ಸಿಂಪತಿ ಕಾರ್ಡ್ ಎಲ್ಲೋ ಪ್ಲೇ ಆಯ್ತು. ಸಿಂಪತಿ ಕಾರ್ಡು ಇಂದ ವಿನ್ ಮಾಡುವಷ್ಟು ನಮ್ ಜನ ಅಲ್ಲ. ಬಟ್ ಆದ್ರೆ ಅದೇ ಅವ್ನು ಡಿಸರ್ವಿಂಗ್. ಅವನು ಚೆನ್ನಾಗಿ ಆಡ್ಕೊಂಡು ಬಂದ, ಎಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಬಂದ. ಸೊ ಅದಕ್ಕೆ ಐ ಥಿಂಕ್ ಹಿ ಡಿಸರ್ವ್ಸ್ ಇಟ್. ಓಕೆ ಸರ್, ಮತ್ತೊಂದೇನಂದ್ರೆ ಪರ್ಸನಲ್ ವಿಚಾರಕ್ಕೆ ನಿಮ್ ಪರ್ಸನಲ್ ವಿಚಾರ ಯಾರಾದ್ರೂ ಕೆತ್ಕಕ್ ಬಂದ್ರೆ ನೀವು ಸುಮ್ನೆ ಇರಲ್ಲ, ನಮ್ ಪರ್ಸನಲ್ ವಿಚಾರಕ್ಕೆ ಯಾರಾದ್ರೂ ಕೆತ್ಕಕ್ ಬಂದ್ರೆ ನಾವು ಸುಮ್ನೆ ಇರೋದಿಲ್ಲ. ಬಟ್ ನೀವು ಬಿಗ್ ಬಾಸ್ ಮನೆ ಒಳಗಡೆ ಇರ್ಬೇಕಾದ್ರೆ ತುಂಬಾ ಟ್ರೋಲ್ ಪೇಜಸ್ ಅವರು ನಿಮ್ಮ ಒಂದು ಪರ್ಸನ್, ಅದು ಹೆಣ್ಣು ಮಗು ಫೋಟೋ ಇಟ್ಕೊಂಡು ಸಾಕಷ್ಟು ಟ್ರೋಲ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ಒಂದೆರಡು ಮಾತು ಹೇಳಬಹುದಾ? ನನ್ನ ಮಕ್ಕಳು ಮಾಡ್ಕೊಂಡು ಹೋಗ್ಲಿ ಬಿಡಿ ಮೇಡಮ್, ಆರಾಮಾಗಿ ಅವ್ರ ಮನೆಗೂ ನಾನು ಊಟ ಆಗ್ತಾ ಇದೀನಿ, ಹಾಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಯಾಕಂದ್ರೆ ಇದಿದ್ದೇ ನಿಜ ಅಂತೆ, ಇರೋದನ್ನ ಇರೋ ತರ ಹೇಳೋದ್ರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ಒಂದು ಇದಿಷ್ಟು ಆದ್ಮೇಲೆ ಒಂದು ಹೆಣ್ಮಗು ಫೋಟೋ ಅದನ್ನ ಅವರು ಯೋಚನೆ ಮಾಡ್ಬೇಕು. ಇವಾಗ ನನಗೇನು ಪ್ರಾಬ್ಲಮ್ ಇಲ್ಲ, ನಂದೇನಾದ್ರು ಸಿಕ್ಕಿ ಅವ್ರು ಏನಾದ್ರು ಆತರ ಮಾಡ್ಕೊಂಡಿದ್ರೆ ತೊಂದ್ರೆ ಇಲ್ಲ. ಬಟ್ ಆದ್ರೆ ಅದೇ ಒಂದು ಹುಡುಗಿ ಇದು ಫೋಟೋ ಈ ತರ ಇಟ್ಕೊಂಡು ಈ ತರ ಎಲ್ಲ ಮಾಡೋದು, ಅದು ಯಾವ ಮಟ್ಟಕ್ಕೆ ಸರಿ ಅಂತ ಗೊತ್ತಿಲ್ಲ. ಅದೇ ಅಕಸ್ಮಾತ್ ಏನಾದ್ರು ಅವ್ರ ಅಕ್ಕ ತಂಗಿರಾಗಿದ್ರೆ ಈ ತರ ಮಾಡ್ತಿದ್ರಾ? ಅವ್ರು ಒಡ ಹುಟ್ಟಿದ ಅಕ್ಕ ತಂಗಿರ ಫೋಟೋ ನನ್ನ ಜೊತೆ ಇದ್ರೆ, ಅವ್ರ ಅಕ್ಕ ತಂಗಿ ನಾನು ಎಕ್ಸ್ ಆಗಿದ್ರೆ ಅವ್ರ ಈ ತರ ಆಗ್ತಾ ಇದ್ರ ಫೋಟೋ? ಆಗ್ತಿರ್ಲಿಲ್ಲ ತಾನೆ. ಅದೇ ಬೇರೆ ಹೆಣ್ಮಕ್ಳು ಹಂಗೆ ನೋಡ್ಬೇಕು. ಹಂಗ್ ನೋಡ್ದಿರೋ ಕಿತ್ತೋದ್ ನನ್ನ ಮಕ್ಳ ಹತ್ರ ನಾವ್ ಏನ್ ಮಾತಾಡಿ ನ್ಯೂಸ್? ಏನಾದ್ರು ಆಕ್ಷನ್ಸ್ ತಗೋಬೇಕು ಅನ್ಕೊಂಡಿದ್ದೀರಾ? ಎಲ್ಲ ಆಗಿದೆ, ಕಂಪ್ಲೇಂಟ್ ಎಲ್ಲ ಆಗಿದೆ. ಒಬ್ಬ ಸಿಕ್ಕವನೇ ಚೆನ್ನಾಗಿ ಹಾಕೊಂಡ್ ತದಕ್ತವ್ರೆ,
ಇನ್ನ ಆಚೆ ಬಂದ್ಮೇಲೆ ಅವನ ಕರ್ಕೊಂಡ್ಬಂದು ನಾನೇ ಪ್ರೆಸ್ ಮುಂದೆ ನಿಲ್ಲಿಸ್ತೀನಿ. ಸೂಪರ್ ಸರ್. ಮತ್ತೊಂದೇನಂದ್ರೆ ನೀವು ಬಿಗ್ ಬಾಸ್ ಶೋ ಎಲ್ಲ ಮುಗ್ದಾದ್ಮೇಲೆ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡ್ತಾರೆ ಇದೇ ಸ್ಟುಡಿಯೋಸ್ ನಲ್ಲಿ. ಅವಾಗ ಒಂದು ಮಾತು ಹೇಳ್ತೀರಾ, ನನ್ನ ವೈಫು ನನ್ನ ಲೈಫು ನನ್ನ ಇಷ್ಟ ಅಂತ. ಅದು ನೀವು ಹೇಳಿದ್ದು ಸರಿನೇ ಇದೆ. ಅದನ್ನ ಇಟ್ಕೊಂಡು ಒಂದು ಪ್ರೋಗ್ರಾಮೇ ನಡೆಯುತ್ತೆ. ದುರಂಕಾರ ಹೆಚ್ಚಾಗಿದೆ, ಇವಾಗ ತಾನೇ ಫೇಮ್ ಬಂದಿದೆ, ಆದ್ರೂ ಕೂಡ ರಜತ್ ಅವ್ರಿಗೆ ಫೇಮ್ ತಲೆಗೆ ನೆತ್ತಿಗೆ ಹೇರ್ಬಿಟ್ಟಿದೆ ಅಂತ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಿಮ್ ಬಗ್ಗೆನೆ ಯಾರು ಹೇಳಿದಂತೆ ಅದು? ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ನಾನು ಆ ಕಾರ್ಯಕ್ರಮ ಡಿಸ್ಕ್ಲೋಸ್ ಮಾಡೋದಿಲ್ಲ. ಅವ್ರು ಯಾರು ಅಂತಾನೆ ನನಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಯಾಕೆ ಮಾತಾಡೋಣ ನಾನು? ಸೊ ಹಿಂಗೆಲ್ಲ ಹೇಳ್ತಿದ್ದಾರೆ, ಲೈಕ್ ರಜತ್ಗೆ ದುರಂಕಾರ ಜಾಸ್ತಿ. ಹೇಳ್ಕೊಳ್ಳಿ ಮೇಡಮ್. ಅಯ್ಯೋ ಮೇಡಮ್, ಇವಾಗ ಯಾರನ್ನ ಬೆಳೀತಾ ಇದಾರೆ ಅಂದ್ರೆ ತುಳಿಯಕ್ಕೆ ಟ್ರೈ ಮಾಡಕ್ಕೆ ಅದಕ್ಕೆ 1000 ಜನ ಇದ್ದಾರೆ. ಸೊ ಅಂತವ್ರ ಬಗ್ಗೆ ಮಾತಾಡಿ ನಾವು ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ. ಇದ್ರೆ ನನಗೆ ಮೊನ್ನೆ ಇತ್ತೀಚೆಗೆ ಬಂದಿದ್ದ ಮಾಹಿತಿ ಪ್ರಕಾರ ಯಾವ್ದೋ ಒಂದು ಇದ್ರಲ್ಲಿ ನಮ್ಮ ಬಗ್ಗೆ ಮಾತಾಡ್ತಾ ಇದ್ರಂತೆ. ಅವಾಗ ನನ್ನ ಫ್ರೆಂಡ್ಸು ಎಲ್ಲ ಸ್ವಲ್ಪ ಅವ್ರದ್ದೆಲ್ಲ ವಿಷಯ ಗ್ಯಾದರ್ ಮಾಡಿ ಹೇಳಿದ್ದು ಪ್ರಕಾರ ಹೆಂಗಿತ್ತು ಅಂದ್ರೆ, ಪಾಪ ಮಾತಾಡಿದವರು ಏನೋ ಪೆನಾಲ್ ಕುಡಿದ್ಬಿಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರಂತೆ. ಒಂದು 4-5 ಕೇಸ್ ಐತಂತೆ ಅವ್ರ ಮೇಲೆ. ಆಮೇಲೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಬೇರೆ ಹೇಳಿದ್ರು, ಬಟ್ ಹೇಳೋದು ಬೇಡ. ಸೊ ಈ ತರ ಮಾತಾಡೋಕ್ಕೆ ನಮಗೂ ಮಾತುಗಳಿದೆ, ನಮ್ಮ ಹತ್ರನೂ ವಿಷಯಗಳಿದೆ. ಯಾರವರು? ನಾವ್ಯಾಕೆ ಮಾತಾಡೋಣ? ಮಾತಾಡ್ಕೊಳ್ಳಿ. ಪೇಮೆಂಟ್ ಪಾಪ ಕಮ್ಮಿ ಆಗಿರ್ಬೇಕು, ಮಾತಾಡ್ತವ್ರೆ, ಜಾಸ್ತಿ ಮಾಡ್ಕೊಳ್ಳಿ, ಇವಾಗ ತೊಂದ್ರೆ ಇಲ್ಲ. ಓಕೆ ಸರ್, ಇವಾಗ ಬಿಗ್ ಬಾಸ್ ಮನೆಗೆ ಬರೋಣ ವಾಪಸ್. ನಿಮ್ಗೆ ತುಂಬಾ ಖುಷಿ ಕೊಟ್ಟಂತ ಮೂಮೆಂಟ್ ಯಾವ್ದಿತ್ತು? ಆಮೇಲೆ ತುಂಬಾನೇ ಬೇಜಾರಾಗುವಂತ ಮೂಮೆಂಟ್ ಯಾವ್ದಾಗಿತ್ತು? ಖುಷಿ, ಸುದೀಪ್ ಸರ್ ನನಗೆ ಗಿಫ್ಟ್ಸ್ ಕೊಟ್ಟಿದ್ದು. ಬೇಜಾರು ಇನ್ನೊಂದು ಏನು ಅಂದ್ರೆ, ಸುದೀಪ್ ಸರ್ ಕೈಯಲ್ಲಿ ನನ್ನ ಇನ್ನೊಂದು ಕೈ ಇರ್ಲಿಲ್ಲ ಫಿನಾಲೆ ಸ್ಟೇಜ್ ಮೇಲೆ. ಇವಾಗ ನಾನು ಬಿಗ್ ಬಾಸ್ ಮೈನಲ್ಲಿ ಅಷ್ಟು ಓವರ್ ರಿಯಾಕ್ಟ್ ಮಾಡಬಾರ್ದಿತ್ತು, ನಾನು ರಿಗ್ರೆಟ್ ಮಾಡ್ತೀನಿ ಈ ದಿನಕ್ಕೂ ಅನ್ನೋ ಮೂಮೆಂಟ್ ಏನಾದ್ರು ಇದೆಯಾ? ಅದೇ ನಾನು ಉಸ್ತುವಾರಿ ಮಾಡಿದಾಗ ಅಲ್ಲಿ ಸ್ವಲ್ಪ ತುಂಬಾನೇ ಎಡವ್ದೆ ಸ್ವಲ್ಪ ನಾನು ಅದನ್ನ ನೋಡ್ಕೊಂಡು ಹ್ಯಾಂಡಲ್ ಮಾಡಿದ್ರೆ, ಇಡೀ ಸೀಸನ್ ಅಲ್ಲಿ ಸುದೀಪ್ ಸರ್ ಹತ್ರ ಬೈಸ್ಕೊಂಡೆ ಆಚೆ ಬರೋ ಕಾಂಟೆಸ್ಟೆಂಟ್ ನಾನು ಒಬ್ಬನೇ ಆಗ್ತಿದ್ದೆ. ಬಟ್ ಅದೆಲ್ಲೋ ಎಡೋದಕ್ಕೆ ನಾನು ಸುದೀಪ್ ಸರ್ ಹತ್ರ ಬೈಸ್ಕೊಳೋ ಥರ ಆಯಿತು. ಆಮೇಲೆ ಫಸ್ಟ್ ವಾರ ಒಳ್ಳೆ ಮಾತು ಹೇಳಿದ್ದಕ್ಕೆ ಬೈದರು. ಒಳ್ಳೆ ಮಾತಂದರೆ ನಾನು ಮಾತಾಡಬಾರ್ದಾಗಿರೋ ಮಾತಾಡಿದ್ದಕ್ಕೆ ಬೈದರು. ಸೊ ಅದೊಂದು ಇರಲಿಲ್ಲ ಅಂದ್ರೆ ಅವ್ರ ಹತ್ರ ಬೈಸ್ಕೊಂಡು ಆಚೆ ಬಂದ್ಬಿಡ್ತಿದ್ದೆ. ಅದೊಂದು ಕಂಟ್ರೋಲ್ ಮಾಡಬೇಕು ಬೇಕಾದ್ರೆ. ಐ ರಿಗ್ರೆಟ್ ಅ ಲಾಟ್ ಫಾರ್ ಇಟ್. ಓಕೆ ಸರ್, ಮತ್ತೊಂದೇನಂದ್ರೆ ನಿಮ್ಮ ಮತ್ತೆ ನಿಮ್ಮ ವೈಫ್ ಬಾಂಡಿಂಗ್ ತುಂಬಾನೇ ಚೆನ್ನಾಗಿದೆ, ಅದರಲ್ಲಿ ಕ್ವಶನ್ ಮಾರ್ಕೇ ಇಲ್ಲ. ಬಟ್ ಅವ್ರ ಮನೆಯೊಳಗಡೆ ಬಂದಾಗೆ ಬಿಟ್ಬಿಡಮ್ಮ ಸಾಕು ಅನ್ನೋ ರೀತಿ ನೀವಿದ್ರಿ, ದೂರ ಹೋಗ್ತಿದ್ರಿ. ಯಾಕೆ? ಏನ್ ಆತರ ಇಲ್ವಲ್ಲ? ಈ ಕಾಣಿಸ್ತು ಹಂಗೆ ಕಾಣಿಸ್ತಿರ್ಬೇಕು. ನಂಗೇನಿಲ್ಲಪ್ಪ, ಆರಾಮಾಗೆ ಇದ್ದೆ. ಹೋಗ್ಲಿ, ನನ್ನ ಬಿಟ್ಬಿಡು, ಬೇರೆ ಹುಡುಗಿ ನೋಡ್ಕೊಂತೀನಿ ಅನ್ನೋ ತರ ಇರ್ಲಿಲ್ವಾ? ತಮಾಷೆಗೆ? ಇಲ್ಲಪ್ಪ, ಆತರ ಏನಿಲ್ಲ. ಹೌದಾ? ಆತರ ನೋಡ್ಕೊಬೇಕು ಅಂದ್ರೆ ಅವ್ಳು ಮುಂದೆನೆ ನೋಡ್ಕೊಂತೀನಿ, ಹಿಂಗ್ಯಾಕ್ ನೋಡ್ಕೊಳ್ಳಿ, ಆತರ ಏನ್ ತೊಂದ್ರೆ ಏನಿಲ್ಲ. ಮತ್ತೆ ಮಗಳನ್ನ ಮತ್ತೆ ತುಂಬಾ ಮುದ್ದು ಮಾಡ್ತಿದ್ರಿ, ಮಗ ಇಷ್ಟ ಇಲ್ವಾ? ಆತರ ಏನಿಲ್ಲ. ಹೌದಾ? ಅವನು ಎತ್ಕೊಂಡ್ ಮುದ್ದಾಡ್ದೆ, ಅವಳನ್ನ ಎತ್ಕೊಂಡ್ ಮುದ್ದಾಡ್ದೆ. ಅದು ನಮ್ಗೆ ಕಾಣಿಸಿದ ಮಗಳು ಮಾತ್ರ, ಬಹುಶಃ ಹಾಕಿಲ್ಲ ಅನ್ಸುತ್ತೆ. ನಾನು ಅವನು ಎತ್ಕೊಂಡ್ ಮುದ್ದಾಡ್ದೆ, ಅವಳನ್ನ ಎತ್ಕೊಂಡ್ ಮುದ್ದಾಡ್ದೆ. ಆಮೇಲೆ ಇವಳು ಏನೋ ತಪಸ್ಯ ಆದ್ರೆ ನಂಗೆ ವೆರಿ ಕ್ಯೂಟ್, ನಂಗೆ ತುಂಬಾ ಫೇವ್ರೇಟ್ ಅವಳು. ಇವನ್ಗಿಂತ ಇವಳು ನಂಗೆ ತುಂಬಾ ಇಷ್ಟ. ಯಾಕೆ? ಅದು ಅದೇ ಫಸ್ಟ್ ಹುಟ್ಟಿದ ಮಗು ಅಲ್ಲ ನನ್ಗೆ. ಸೊ ಅದು ಹೆಣ್ಮಗು. ಅಂಡ್ ಶಿ ಇಸ್ ವೆರಿ ಕ್ಲೋಸ್ ಟು ಮಿ. ಅವ್ನು ಬಂದು ಅವಳಿಗೆ ತುಂಬಾ ಕ್ಲೋಸ್. ಸೊ ಅದಕ್ಕೆ ನನಗೆ ಇವಳು ಕಡೆ ಸ್ವಲ್ಪ ಫೇವರ್ ಜಾಸ್ತಿ. ಅದಂಗೆ ಅದು ಯೂಶಲಿ ಅಲ್ವಾ, ಅದು ಇವಳು ತುಂಬಾ ಇಷ್ಟ, ನನ್ಗೆ ಇವಳು ತುಂಬಾ ಇಷ್ಟ. ಓಕೆ, ಇವಾಗ ಬೆಂಗಳೂರಿನ ಪಾರ್ಟಿ ಕಲ್ಚರ್ ಬಗ್ಗೆ ರಜತ್ ಅವ್ರಿಗೆ ಏನ್ ಅನ್ಸುತ್ತೆ? ಔಟ್ ಆಫ್ ಬಾಕ್ಸ್ ಕ್ವಶನ್ ಇದು, ಬಟ್ ಸ್ಟಿಲ್ ಕೇಳ್ತೀನಿ, ನಿಮ್ಗೆ ಏನ್ ಅನ್ಸುತ್ತೆ? ಮಜಾ ಮಾಡ್ಲಿ, ಎಂಜಾಯ್ ಮಾಡ್ಲಿ ಅಷ್ಟೇ, ಏನೇನಿಲ್ಲ. ತಪ್ಪೇನಿದೆ. ಪಾರ್ಟಿ ಎಲ್ಲ ಮಾಡಿದೀರಾ ಬಿಗ್ ಬಾಸ್ ಮುಗಿಸ್ಕೊಂಡ್ ಬಂದು? ನೆನ್ನೆನೂ ಮಾಡಿದೆ. ಇನ್ನು ಅದೇ ಹ್ಯಾಂಗ್ ಓವರ್ ಇದ್ದೀನಿ, ಅದಕ್ಕೆ ಊಟ ತಿನ್ಕೊಂಡ್ಬಿಡೋಣ ಅಂತ ನಂಗೆ ಆಗ್ತಾ ಇಲ್ಲ. ಶೂಟ್ ಬೇರೆ ಕಾಯ್ತಾವ್ರಲ್ಲ. ಓಕೆ, ಈ ಕ್ವಶನ್ ಆಲ್ರೆಡಿ ನಿಮಗೆ ಕೇಳಿದ್ರೆ, ಬಟ್ ಸ್ಟಿಲ್ ನಾನು ಕೇಳ್ತಾ ಇದ್ದೀನಿ. ಬಿಗ್ ಬಾಸ್ ಇಂದ ಯಾರನ್ನಾದ್ರೂ ಒಬ್ಬರನ್ನ ಮನೆಗೆ ಕರ್ಕೊಂಡ್ ಬಂದು ನೀವು ಪಾರ್ಟಿ ಕೊಡ್ಬೇಕು ಅಂತ ಇದ್ರೆ ಯಾರನ್ನ ಕರ್ಕೊಂಡ್ ಬರ್ತೀರಾ? ಸುದೀಪ್ ಸರ್. ಅವ್ರು ಬಿಟ್ಟು ಟೀಮ್ನೇ, ಎಲ್ಲ ಟೀಮು. ಒಬ್ರು ಅಚ್ಚುಮೆಚ್ಚು ನೀವಿಬ್ರೇ ಕುತ್ಕೊಂಡು ಕುಡಿದು ಕಷ್ಟ ಸುಖ ಮಾತಾಡ್ತೀವಿ ಅನ್ನೋರಾದ್ರೆ? ಕಷ್ಟ ಸುಖ ಎಲ್ಲ ಅಲ್ಲೇ ಮಾತಾಡ್ಕೊಂಡ್ಬಿಟ್ಟಿದೀವಿ, ಆಚೆ ಮಾತಾಡೋದೇನಿಲ್ಲ. ಬಟ್ ಆತರ ಕರ್ಕೊಂಡ್ ತ್ರಿವಿಕ್ರಮ್ ಅವರನ್ನ. ಓಕೆ, ಅದು ಬಿಟ್ರೆ ಹನುಮಂತು. ಹೆಂಗೆ ನೀನ್ ಗೆದ್ದೆ ನನಗೂ ಸ್ವಲ್ಪ ಹೇಳ್ಕೊಡು ಅಂತ ಕೇಳ್ಕೊಬೇಕು ನಾನು. ಅವನಿಗೂ ಎಣ್ಣೆ ಹಾಕ್ಸ್ಬೇಕು, ನಾನು ಎಣ್ಣೆ ಹಾಕ್ಬಿಟ್ಟು ಕೇಳ್ಬೇಕು. ಕುಡಿತಾರ ಹನುಮಂತ? ಇಲ್ವಾ? ಅದಕ್ಕೆ ಹಾಕ್ಸ್ಬೇಕು ಅಂತಾರದು. ಅವಾಗ ಅದು ನಿಜ ಹೇಳ್ಬಿಡ್ತಾನ ಅಂತ. ಇವಾಗ ನೆಕ್ಸ್ಟ್ ಏನಂದ್ರೆ, ಬಾಯ್ಸ್ ವರ್ಸಸ್ ಗರ್ಲ್ಸ್ ಪ್ರೋಗ್ರಾಮ್ ಮಾಡ್ತಿದ್ದೀರಾ, ಈಗ ಅನಿಸ್ತಾ ಇದೆ? ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಗಿದೆ. ಒಂದು ಹೊಸ ಕಾನ್ಸೆಪ್ಟ್, ಇಟ್ಸ್ ಅ ಮಾಸ್ ಎಂಟರ್ಟೈನ್ಮೆಂಟ್ ಶೋ. ಸೊ ಅದರಲ್ಲಿ ನಾನೊಬ್ಬ ಪಾರ್ಟಿ ಭಾಗಿಯಾಗಿರೋದಕ್ಕೆ ತುಂಬಾ ಖುಷಿ ಇದೆ. ಓಕೆ, ನಿಮ್ಮ ಬಾಸ್ ಬೇರೆ ಇದಾರೆ. ನಿಮ್ಮ ಬಾಸ್ ಬಗ್ಗೆ ಒಂದೆರಡು ಮಾತಾಡಿ. ಅವ್ರ ಬಗ್ಗೆ ಕೇಳಿದ್ರೆ ಇಂಟರ್ವ್ಯೂ ಕಂಪ್ಲೀಟೇ ಆಗಲ್ಲ. ತುಂಬಾ ಒಳ್ಳೆ ವ್ಯಕ್ತಿ, ಸಂಜೆ ಮೇಲೆ ಸಿಗ್ಬಾರ್ದು. ಸರ್, ಮತ್ತೊಂದೇನಂದ್ರೆ, ಸಿನಿಮಾ ಆಫರ್ಸ್ ಏನಾದ್ರು ಬಂದಿದ್ಯಾ? ಮೇಡಮ್ ಸದ್ಯಕ್ಕಿಲ್ಲ. ನಂಗೆ ಫೋನ್ಗಳು ಎತ್ತಕ್ ಆಗ್ತಾ ಇಲ್ಲ.
ನಿಮ್ಗೆ ಗೊತ್ತಲ್ಲ ಹೌದು ಸರ್, ತುಂಬಾ ಬಿಸಿ ಆಗಿದ್ದೀರಾ. ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಷ್ಟೇ, ಬಿಸಿ ಆಗಿಲ್ಲ, ಹಾ. ಈ ತರ ಹೆಲ್ಡ್ ಅಪ್ ಆಗಿರೋದಕ್ಕೆ ಪ್ರಾಬ್ಲಮ್ ಆಗಿದೆ ಅಷ್ಟೇ. ಸೊ ಅದು ಬಿಟ್ರೆ ನಾನು ಸ್ವಲ್ಪ ಕಾಮ್ ಆಗಿದ ತಕ್ಷಣನೇ ಫೋನ್ಗಳು ಸಿಕ್ಕಿದ ಮೇಲೆ ಕಾಂಟ್ಯಾಕ್ಟ್ಸ್ಗೆ ಐ ವಿಲ್ ಡೆಫಿನೆಟ್ಲಿ ಪಿಚ್ ಇನ್. ಓಕೆ, ವಿಲನ್ ಪಾತ್ರ ಮಾಡ್ಬೇಕು ಅಂತ ಇದ್ದೀರಾ, ಹೌದು. ಯಾವ್ದಾದ್ರು ಇಂಥದ್ದೇ ವಿಲನ್ ಪಾತ್ರ ಮಾಡ್ಬೇಕಂತಿದ್ಯಾ? ಪೌರಾಣಿಕ ಅಥವಾ ನಾರ್ಮಲ್ ಎಂತಾದ್ರೂ ಓಕೆ, ಎಂತದಾದ್ರು? ಓಕೆ, ಯಾವ ವಿಲನ್ ಪಾತ್ರ ಕೊಟ್ರು ಮಾಡ್ತೀರಾ? ಒಂದು ಡೈಲಾಗ್, ವಿಲನ್ ಡೈಲಾಗ್ ಯಾವ್ದಾದ್ರು ಹೊಡಿತೀರಾ ನಮಗೋಸ್ಕರ? ವಿಲನ್ ಡೈಲಾಗಾ? ಹೌದೌದು. ವಿಲನ್ ಡೈಲಾಗ್ ಎಲ್ಲ ನೆನಪಿಲ್ಲ, ಬಟ್ ಪೌರಾಣಿಕದ ಒಂದು ಹೇಳ್ತೀನಿ. ಹೇಳಿ ಹೇಳಿ ಪ್ಲೀಸ್. ಸೊ ಇದು ದರ್ಶನ್ ಸರ್ದು. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಸರ್, ಇವಾಗ ದರ್ಶನ್ ಸರ್ ಅಂತ ಹೇಳಿದಕ್ಕೆ ನೆನಪಾಯ್ತು, ಒಂದು ರೂಮರ್ಸ್ ಸಿನಿಮಾ ಏನಂತಾರೆ, ಸಿನಿಮಾ ಇದರಲ್ಲಿ ಓಡಾಡ್ತಾ ಇದೆ. ಏನಂದ್ರೆ ದರ್ಶನ್ ಸರ್ ಒಂದೆರಡು ಸಿನಿಮಾದ ಪೇಮೆಂಟ್ ಇಸ್ಕೊಂಡಿದ್ರು, ಅಡ್ವಾನ್ಸ್ ಇಸ್ಕೊಂಡಿದ್ರು, ಅದನ್ನ ವಾಪಸ್ ಮಾಡಿದ್ದಾರೆ. ಅವರು ಸಿನಿಮಾಗಳ ಮುಂದೆ ಮಾಡಲ್ವೇನೋ ಅನ್ನೋ ಒಂದು ರೂಮರ್ಸ್ ಹರಿದಾಡ್ತಾ ಇದೆ. ಸತ್ತೋಗ್ಬಿಡ್ತಾರೆ ಜನ ಮಾಡಿಲ್ಲ ಅಂದ್ರೆ. ಆ ಸಾವುಗನ ನೋಡಿ ಬೇಜಾರಾಗಿ ಬಂದ್ ಮಾಡ್ಕೋಬೇಕು ಮೂವಿ. ಓಕೆ, ಹಂಗೆಲ್ಲ ಜನ ಬಿಡಲ್ಲ, ಅವ್ರನ್ನ ಈಸಿಯಾಗಿ ಮಾಡದೇ ಇರೋಕೆ ಮಾಡೇ ಮಾಡ್ತಾರೆ. ಇವಾಗ ಒಂದ್ ಸ್ವಲ್ಪ ಏನಾದ್ರು ಟೈಮ್ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ, ಅದೆಲ್ಲ ಅವ್ರಿಗೂ ಗ್ಯಾಪ್ ಇರ್ಲಿ ಬಿಡಿ ಮೇಡಮ್, ಅವ್ರಿಗೂ ಅವ್ರದ್ದು ಒಂದು ಲೈಫ್ ಇರುತ್ತೆ, ಅವ್ರಿಗೂ ಒಂದು ಪರ್ಸನಲ್ ಲೈಫ್ ಇರುತ್ತಲ್ವಾ. ಸೊ ಗ್ಯಾಪ್ ತಗೊಳ್ಳಿ, ಆರಾಮಾಗಿ ಬಂದ್ ಮಾಡ್ಲಿ, ನಾವು ಕಾಯ್ತಾ ಇದೀವಿ ಅವ್ರ ಮೂವಿ ನೋಡಕ್ಕೆ. ಸರ್, ಇವಾಗ ಟ್ರೋಲ್ ಪೇಜಸ್ ಅವರು ಎಲ್ಲರೂ ಕೆಟ್ಟವ್ರು ಅಂತ ನಾವು ಹೇಳಲ್ಲ, ಕೆಲವರು ಮಾತ್ರ ಒಂದ್ ಸ್ವಲ್ಪ ಲಿಮಿಟ್ಸ್ ಅನ್ನ ಕ್ರಾಸ್ ಮಾಡ್ತಾರೆ. ಅಂತವ್ರಿಗೆ ಏನಾದ್ರು ವಾರ್ನಿಂಗ್ ಕೊಡಕ್ ಇಷ್ಟಪಡ್ತೀರಾ? ಮೇಡಮ್, ವಾರ್ನಿಂಗ್ ಅಲ್ಲ, ಅವ್ರಿಗೆ ಅದೇ ಅವ್ರವ್ರ ವ್ಯಕ್ತಿತ್ವನ ಅವ್ರವರೇ ತೋರಿಸ್ಕೊಂಡಂಗಾಗುತ್ತೆ. ಅದನ್ನ ತೋರಿಸ್ಕೊಂಬೇಡಿ, ಸ್ಟ್ಯಾಂಡರ್ಡ್ ಆಗಿರಿ, ಆರಾಮಾಗಿ ಎಲ್ಲರನ್ನೂ ಪ್ರೀತಿಸಿ, ಎಲ್ಲರ ಜೊತೆ ಮಜಾ ಮಾಡಿ. ಅದನ್ನ ಬಿಟ್ಟು ಸುಮ್ಮನೆ ಅವ್ರ ಮೇಲೆ ದ್ವೇಷ, ಇವ್ರ ಮೇಲೆ ದ್ವೇಷ ಬರುತ್ತೆ, ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವಾಗ ಬಿಗ್ ಬಾಸ್ ಮನೆಗೆ ನೀವ್ ಎಂಟ್ರಿ ಕೊಟ್ಟಿದ್ದು ಫಸ್ಟ್ ವಾರ ಫುಲ್ ರಗಡ್ ಆಗಿದ್ರಿ, ಎಲ್ಲಾರ ಮೇಲೂ ಜಗಳಕ್ಕೆ ಹೋಗೋದು, ಜೋರ್ ವಾಯ್ಸ್ ಅಲ್ಲಿ ಮಾತಾಡೋದು. ಬಟ್ ಹೋಗ್ತಾ ಒಂದ್ ಸ್ವಲ್ಪ ಫ್ಲೋ ಕಮ್ಮಿ ಆಯ್ತು. ಹೌದು, ಕಮ್ಮಿ ಆಯ್ತು ಸರ್. ನೀವು ಸ್ಟಾರ್ಟಿಂಗ್ ಲಾಸ್ಟ್ ಡೇವರೆಗೂ ನಾನು ಹಂಗೆ ಇದ್ದೆ. ಅಂದ್ರೆ ನನ್ನ ವಿಷಯಕ್ಕೆ ಬಂದ್ರೆ ನಾನು ಯಾರನ್ನೂ ಬಿಟ್ಟಿಲ್ಲ ಮನೇಲಿ, ಆಯ್ತಾ. ಸೊ ನನಗೆ ಯಾರು ನನ್ನ ವಿಷಯಕ್ಕೆ ಬತ್ತಲ್ಲ, ಇವಾಗ ನನ್ನ ವಿಷಯಕ್ಕೆ ನೀವು ಬತ್ತಾ ಇಲ್ಲ, ನಿಮ್ ಮೇಲೆ ಜಗಳಾಡಕ್ ನನ್ಗೆ ತಿಕ್ಲಾ ಇಲ್ಲ ತಾನೆ, ಸುಮ್ನೆ ಯಾಕೆ ಮಾಡ್ಲಿ. ಇವಾಗ ನೀನ್ ಆದ್ರೆ ಚೆನ್ನಾಗಿ ಮಾತಾಡ್ತಾ ಇಲ್ಲ, ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ಸೊ ಅದ್ ಹಂಗೆ ಹೋಗೋದಲ್ವಾ ಜೀವನ. ಓಕೆ ಸರ್, ಕೊನೆಯದಾಗಿ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಯಾವತ್ತಿದ್ರು ಸದಾ ಚಿರಋಣಿಯಾಗಿರ್ತೀನಿ. ಈ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ ಇಷ್ಟೊಂದು ಪ್ರೀತಿ, ಅಭಿಮಾನ, ಒಂದು ಲವ್ ಕೊಟ್ಟು ಕಾಪಾಡಿದ್ದಕ್ಕೆ ನಾನು ವೆರಿ ಥ್ಯಾಂಕ್ಫುಲ್ ಟು ದೆಮ್. ಎಲ್ಲ ಅಕ್ಕ ತಮ್ಮಂದಿರು, ಅಣ್ಣ ತಮ್ಮಂದಿರಿಗೂ, ತಂದೆ ತಾಯಿಗಳಿಗೂ, ಎಲ್ಲರಿಗೂ, ನನ್ನ ಕೊನೆ ಉಸಿರಿರೋರ್ಗು ಐ ವಿಲ್ ಕೀಪ್ ಎಂಟರ್ಟೈನಿಂಗ್ ದೆಮ್ ಅಂತ. ಸರ್, ಕೊನೆ ಪ್ರಶ್ನೆ, ನಿಮ್ಗೆ ಮದ್ವೆ ಆಗಿದೆ ಆದ್ರೂ ಕೂಡ ಕೇಳಬಾರ್ದು, ಬಿಗ್ ಬಾಸ್ ಮೇಲೆ ಯಾರ ಮೇಲೆ ಕ್ರಶ್ ಆಗಿದ್ದುಂಟಾ? ಅಂತ ಫಿಗರ್ ಯಾರಿಲ್ಲ ಒಳಗೆ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಇಷ್ಟು ಬಿಸಿ ಶೆಡ್ಯೂಲ್ ನಲ್ಲೂ ಕೂಡ ನಮ್ಗೆ ಟೈಮ್ ಕೊಟ್ಟು ಪೇಷನ್ಸ್ ಆಗಿ ಕುತ್ಕೊಂಡು ಊಟ ಮಾಡ್ಬೇಕಾದ್ರೆ ಇಂಟರ್ವ್ಯೂ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ನಿಮಗೆ. ಸೊ ಇದಿಷ್ಟಾಗಿತ್ತು ರಜತ್ ಅವರ ಮಾತು. ಬಿಗ್ ಬಾಸ್ ಅನ್ನ ಸಂಪೂರ್ಣವಾಗಿ ಎಂಜಾಯ್ ಮಾಡಿದ್ದಾರೆ. ಅಷ್ಟೇ ಅಲ್ದಿರಾ ಸುದೀಪ್ ಸರ್ ಗೇಮ್ ಚೇಂಜರ್ ಅಂತ ಹೇಳಿದ್ದು, ಗಿಫ್ಟ್ಸ್ ಕೊಟ್ಟಿದ್ದು ಅವ್ರಿಗೆ ತುಂಬಾನೇ ಖುಷಿ ಆಗಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ನಮ್ಗೆ ರಜತ್ ಅವರು ಕಾಣೋದು ವಿಲನ್ ಪಾರ್ಟ್ ಅಲ್ಲೇ ಅಂತಾನೂ ಕೂಡ ಗ್ಯಾರಂಟಿ ಆಗಿದೆ. ನೋಡ್ತಾ ಇರಿ ಪಬ್ಲಿಕ್ ನೆಕ್ಸ್ಟ್. ಕ್ಯಾಮ್ರಾಮನ್ ಸಂತೋಷ್ ಹಾಗೂ ಜಾನ್ ಜೊತೆ ಪದ್ಮಶ್ರೀ.